ಕೆಲವೊಮ್ಮೆ ಎಲ್ಲ ರೋಗಗಳಿಗೂ ಮದ್ದು ಮನ್ಯಾಗ ಇರ್ತೈತಿ. ಬಟ್ ನಮಗೆ ಗೊತ್ತಿರಂಗಿಲ್ಲ. ಅದೇನೋ ಅಂತಾರಲ್ಲ, ಕೈಯಾಗ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತಾಡಿದ್ರಂತ. ಅಂಥ ಪರಿಸ್ಥಿತಿ ಐತಿ ನಮ್ಮ ಇಂಡಿಯಾದವ್ರದ್ದು. ಯಾಕಂದ್ರೆ ನಮ್ಮ ಇಂಡಿಯನ್ ಆಹಾರದೊಳಗೆ ಎಲ್ಲ ರೋಗಕ್ಕೂ ಒಂದಿಲ್ದ ಒಂದು ಬೆನಿಫಿಟ್ಸ್ ಐತಿ. ಬಟ್ ಏನಂದ್ರೆ ನಾವು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಚರ್ಮದ ಕ್ಯಾನ್ಸರ್ಗೆ ಮತ್ತು ಪಿತ್ತಕೋಶದಾಗಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕೆ ಈ ಇಂಗ್ರೀಡಿಯೆಂಟ್ ಭಾರಿ ಬೆನಿಫಿಟ್ ಆಗ್ತೈತ್ರಿಪ್ಪ. ಇದ್ರೊಳಗೆ ಟೇಸ್ಟಿ ರೆಸಿಪಿ ಮಾಡ್ಕೊಳ್ಳೋದು ಅಷ್ಟು ಅಲ್ದನ ನಿಮ್ಮ ಹೆಲ್ತಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಇದನ್ನು. ಯಾಕಂತಂದ್ರೆ ಮಧ್ಯ ವಯಸ್ಸದವ್ರಿಗೆ, ಅದ್ರಾಗೂ ಸ್ಪೆಷಲಿ ಸ್ವಲ್ಪ ಬೆಳ್ಳಗಿರೋರಿಗೆ ಬಿಸಿಲಿಗೆಲ್ಲ ಹೋಗಿ ಬಂದಾಗ ಕಪ್ಪು ಕಲೆಗಳಾಗೋದ್ರ ಜೊತೆಗೆ ಲೆಟ್ರೋನು ಚರ್ಮದ ಕ್ಯಾನ್ಸರ್ ಉಂಟಾಗೋ ಚಾನ್ಸಸ್ ಇರ್ತೈತೆ. ಅದನ್ನು ನೀವು ತಡೆಗಟ್ಟಬೇಕು ಅಂದರೆ ಈ ಒಂದು ಇಂಗ್ರೀಡಿಯೆಂಟ್, ಈ ಒಂದು ಆಹಾರನ ನೀವು ತೊಗೋಬೇಕು. ಯಾವುದು ಏನು ಹೆಂಗೆ ಮಾಡೋದತ್ತು ನೋಡೋಣ. ಅದಕ್ಕಿಂತ ಮೊದಲ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀಪ. ನೀವು ಮಾಡೋ ಎಲ್ಲ ಅಡುಗೆನೂ ನಾನು ನಿಮಗೆ ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದು ತೋರಿಸ್ತೀನಿ. ಬಿಕಾಸ್ ಎಣ್ಣೆ ಒಳಗಿರುವಂಥ ಒಂದು ಒಮೆಗಾ 6 ನಮ್ಮ ದೇಹಕ್ಕೆ ಭಾಳ ಡೇಂಜರಸ್. ಅಷ್ಟೇ ಅಲ್ದೆ ನಾವು ಎಣ್ಣೆ ತಿನ್ನೋದು ಬಿಟ್ಟಿವಂದ್ರೆ ಆಲ್ಮೋಸ್ಟ್ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹದಿಂದ ಕಡಿಮೆ ಆಗ್ತೈತಿ. ಅವಾಗ ನಾವು ಯಾವುದೇ ರೀತಿಯಾದಂಥ ಅನ್ವಾಂಟೆಡ್ ರೋಗಗಳಿಗೆ ತುತ್ತಾಗಂಗಿಲ್ಲ. ಆವಾಗ ನಾವು ಆರಾಮಾಗಿ ನಮ್ಮ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಅದಕ್ಕೆ ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್. ಬಿಕಾಸ್ ನಾ ಡಯಾಬಿಟಿಕ್ ಥೈರಾಯ್ಡಿಂದ ಹೊರಗೆ ಬರಬೇಕಾದ್ರೆ ಭಾಳ ಕಷ್ಟಪಟ್ಟಾನೆ. ಬಟ್ ಅಟ್ ದ ಎಂಡ್ ನನಗೆ ಗೊತ್ತಾಯ್ತು ಎಣ್ಣೆ ಬಿಟ್ರೆ ಆಗ್ತೈತಿ. ಬಟ್ ಅದ್ರ ಜೊತೆ ಹೆಲ್ದಿ ಡಯಟ್ ಕೂಡ ಭಾರಿ ಇಂಪಾರ್ಟೆಂಟ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಿಕಾಸ್ ನಾ ಇಲ್ಲಿ ನಿಮ್ಗೆ ರೆಸಿಪಿ ಅಷ್ಟೇ ಹೇಳಂಗಿಲ್ಲ, ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸೂ ಹೇಳ್ತೀನಿ. ಕಡಿ ತನಕ ನೋಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಫಸ್ಟ್ ಏನು ಮಾಡೋಣ, ಇಲ್ಲೇ ಸೀಮೆ ಬದ್ನೆಕಾಯನ್ನ ಚಂದಂಗೆ ಸ್ವಚ್ಛಂಗೆ ತೊಳೆದ ಮ್ಯಾಲಿಂದ ಸಿಪ್ಪಿ ಎಲ್ಲ ಚಂದಂಗೆ ತಕ್ಕೊಂಡು ಬಿಡೋಣ. ತಕ್ಕೊಂಡು ಬಿಟ್ಟಿದ್ನ ಏನು ಮಾಡ್ಬೇಕಂದ್ರೆ ಸಣ್ಣಂಗೆ ಕಟ್ ಮಾಡ್ಬೇಕು. ನೀವು ಹೆಂಗೆ ಬೇಕಂಗೆ ಕಟ್ ಮಾಡ್ರೆ ನಡೀತೈತಿ. ಬಟ್ ಸಣ್ಣಂಗೆ ಕಟ್ ಮಾಡ್ರೆ ತಿನ್ನೋಕೆ ಮಕ್ಕಳಿಗೆ ಈಸಿ ಆಗಿರ್ತೈತಿ. ಇದ್ರೊಳಗೆ ಒಂದು ಮಾವಿನಕಾಯಿ ಥರ ಒಂದು ಗೊಪ್ಪ ಇರ್ತೈತಿ. ಅದನ್ನು ನೀಟಾಗಿ ತೆಗಿಬೇಕು, ಇಲ್ಲಾಂದ್ರೆ ಭಾಳ ಕೆಟ್ಟ ಕಹಿ ಆಗ್ತೈತಿ. ಅದಕ್ಕೆ ನಾನು ಇದನ್ನು ಕಟ್ ಮಾಡೋ ವೀಡಿಯೋನು ನಾನು ನಿಮಗೆ ತೋರ್ಸಾಕತ್ತೇನೆ. ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ. ಅದಕ್ಕೆ ಗೊತ್ತಿದ್ದವ್ರಂತೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ಹಿಂಗೆ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಮಾಡೋಕೆ ಏನೇನು ಬೇಕು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಏನು ಮಾಡತ್ತೀನಿ, ಧನಿಯಾ ಕಾಳು ಹಾಕಕತ್ತೇನೆ ಮತ್ತು ಸೋಂಪು. ಮೇನ್ ಭಾರಿ ಟೇಸ್ಟ್ ಆಗ್ತೈತಿ ಸೋಂಪು ಹಾಕೋದ್ರಿಂದ. ಅದಕ್ಕೆ ಮತ್ತು ಇದಕ್ಕೆ ಒಂದು ಬಟಲ್ದಷ್ಟು ಇಲ್ಲಿ ಏನು ಮಾಡಕತ್ತೇನಪ್ಪ ಅಂದ್ರೆ ಹಸಿ ತೆಂಗಿನಕಾಯಿ ಹಾಕ್ಕೊಳತ್ತೇನೆ. ಸ್ವಲ್ಪ ಜಜ್ಜಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕ್ಕೊಳತ್ತೇನೆ. ಇಲ್ಲಿ ಸೋಂಪು ಎಷ್ಟು ಹಾಕ್ಕೊಂಡೇನೆ ಅಂದರೆ 2 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡೇನಿ. ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡತ್ತೇನೆ. ನೀವು ಬೇಕಾದ್ರೆ ಖಾರ ಬೇಕು ಅಂತಂದ್ರೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬಹುದು. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಖಾರ, ಉಪ್ಪು, ಹುಳಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಮಸ್ತ್ ಸಖತ್ ರೆಡಿ ಆಗ್ತೈತಿ. ಸ್ವಲ್ಪ ನೀರು ಹಾಕಿದ್ದನ್ನು ಫುಲ್ ನುಣ್ಣಗೆ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಬಿಡ್ರಿ. ಇದ್ರೊಳಗೆ ಸ್ವಲ್ಪ ನಾನು ಹುಣಸೆ ಹಣ್ಣು ಹಾಕೋದು ಫಸ್ಟಿಗೆ ಮರ್ತಿದ್ನಿ, ಅದಕ್ಕೆ ಮತ್ತೆ ತೋರ್ಸಾಕತ್ತೇನೆ. ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಯೂಶ್ವಲಿ ಹುಣಸೆ ಹಣ್ಣಿನ ನೀರು ಹಾಕ್ಕೊಂಡು ಮಾಡ್ರೆ ನಂಗೆ ಭಾಳ ಇಷ್ಟ ಆಗ್ತೈತಿ. ಬಟ್ ಇಲ್ಲಿ ಮರ್ತಿರೋದ್ರಿಂದ ಹುಣಸೆ ಹಣ್ಣು ಡೈರೆಕ್ಟ್ ಹಾಕತ್ತೇನೆ. ಆಮೇಲೆ ಇಲ್ಲೊಂದು ಕುಕ್ಕರ್ ಹಚ್ಚಿಬಿಡ್ತು. ಅದಕ್ಕೆ ಬೇಸಿಕ್ ಒಗ್ಗರಣೆ ಐಟಮ್ಸ್ಗಳನ್ನೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಚಟಪಟ ಅನ್ನಿಸ್ತೇನೆ. ಸೊ ಇದನ್ನು ಕುಕ್ಕರ್ದಾಗ ಮಾಡೋದ್ರಿಂದ ಬೇಗನೂ ಆಗ್ತೈತಿ, ಪ್ಲಸ್ ಟೇಸ್ಟಿನೂ ಇರ್ತೈತೆ. ಜಸ್ಟ್ ಇದನ್ನು ಮಾಡೋಕೆ ನಿಮಗೆ ಕರೆಕ್ಟಾಗಿ 8 ನಿಮಿಷ ಸಾಕು. ಈವನ್ ಕಟಿಂಗ್ ಹಿಡ್ಕೊಂಡು ನಾನು ನಿಮಗೆ ಹೇಳಕತ್ತೇನೆ, 8 ನಿಮಿಷ ಆದ್ರೆ ಸಾಕು. ಸೊ ಎಲ್ಲ ಒಗ್ಗರಣೆ ಐಟಮ್ಸ್ ಚಟಪಟ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಅವ್ತೂರ್ನು ಚಂದಂಗಿ ನಾ ಇಲ್ಲಿ ಏನು ಮಾಡ್ತೇನೆ ಬಾಡಿಸ್ಕೊಂಡು ಬಿಡ್ತೇನೆ. ಅವು ಎಲ್ಲ ಚಂದಂಗೆ ಬಾಡಿಸಿದ್ಮೇಲೆ ನೀವು ಕರಿಬೇವು ಹಾಕೋರಿ. ನಮ್ಮ ಮನ್ಯಾಗ ಕರಿಬೇವು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ನಾ ಇಲ್ಲೇ ಕರಿಬೇವು ಹಾಕ್ಕೊಂಡಿಲ್ಲ. ಕರಿಬೇವು ಇಲ್ಲದೆ ಅಡುಗೆ ಮಾಡೋಕೆ ಹೋಗ್ಬೇಡ್ರಿ, ದೇಹಕ್ಕೆ ಭಾಳ ಇಂಪಾರ್ಟೆಂಟ್ ಕರಿಬೇವು. ಆಮೇಲೆ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳತ್ತನು. ಅದನ್ನು ಚಂದಂಗಿ ಬಾಡಿಸ್ಕೊಳತ್ತನು. ಸೊ ಇದು ಬಾಡಕ ನಾ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ತೇನೆ. ನಿಮಗೊಂದು ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಂತಂದ್ರೆ ನೀವು ಟೊಮ್ಯಾಟೋನು ಯೂಸ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಸೀಮೆ ಬದನೆಕಾಯಿ ಸ್ವಲ್ಪ ಹುಳಿನೂ ಇರ್ತೈತಿ, ಟೇಸ್ಟು ಇರ್ತೈತಿ. ಅದಕ್ಕೆ ನಾ ಇಲ್ಲಿ ಟೊಮ್ಯಾಟೋನ ಅವಾಯ್ಡ್ ಮಾಡತ್ತೇನೆ. ಟೇಸ್ಟ್ ಮಾತ್ರ ಸಖತ್ ಇರ್ತೈತಿ. ಇದು ಒಂದು ಸ್ವಲ್ಪ ಅನ್ನ ತಿನ್ನೋರು ಜಾಸ್ತಿ ತಿಂತಾರು. ನೀವು ಬೇಕಾದ್ರೆ ಇದನ್ನು ಚಪಾತಿ ಒಳಗೂ ತಿನ್ಬೋದು. ನನಗೊಂದು ಇಲ್ಲಿ ನೆನಪಾಗತ್ತೈತಿ, ಹಾಸ್ಟೆಲ್ದಾಗ ನಾವು ಏನು ಮಾಡ್ತಿದ್ವಿ ಅಂದರೆ ಯಾವಾಗೆಲ್ಲ ಸಾರು ಮಾಡ್ತಿದ್ರಲ್ಲ, ಚಪಾತಿನ ಅದ್ರೊಳಗೆ ನೆನೆಸ್ಕೊಂಡು ಸ್ವಲ್ಪ ಸೈಡ್ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ದು ಭಾರಿ ಟೇಸ್ಟ್ ಅನ್ನಿಸ್ತಿತ್ತು. ನೀವು ಒಂದು ಸತಿ ಇದನ್ನು ಹಂಗೆ ಮಾಡಿರಿ, ನಿಮಗೂ ಮಸ್ತ್ ಲೈಕ್ ಆಗ್ತೈತಿ, ಸ್ಪೆಷಲಿ ಈ ಸಾಂಬಾರು ರೆಸಿಪಿ ಒಳಗೆ. ಸೊ ಎಲ್ಲ ಈರುಳ್ಳಿ ಬಾಡಿದ ಮೇಲೆ ನಾವು ಸ್ವಲ್ಪ ಇಲ್ಲಿ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಅರಿಶಿನ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಬಾಡಿಸ್ಕೊಳತ್ತೇನೆ. ಇಲ್ಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೀಮೆ ಬದನೆಕಾಯಿನ ನಾನಿಲ್ಲಿ ಹಾಕ್ಕೊಳತ್ತೇನೆ. ನೀವು ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೋಬೋದು. ಸೊ ಇವ್ರನ್ನ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಮಸಾಲೆ ಇದನ್ನಾಗೋ ತನಕ ಮತ್ತು ಸ್ವಲ್ಪ ಸಾಫ್ಟ್ ಇದನ್ನಾಗೋ ತನಕ ಬೇಯಿಸ್ಕೋಬೇಕು. ಇದ್ರೊಳಗೆ ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ ಒಳಗೆ ಸೇರ್ಕೋಬೇಕು ಮಸಾಲೆ ಬದ್ನಿಕಾಯಿ ಒಳಗೆ. ನಾನು ಅದಕ್ಕೆ ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ ಒಂದು 2 to 3 ಮಿನಿಟ್ಸ್ ಉಪ್ಪು ಹಾಕಿ ಇದನ್ನು ಚಂದಂಗೆ ಬೇಯಕ್ಕೆ ಮುಚ್ಚಿಟ್ಬಿಡತ್ತನು. ಅಷ್ಟರೊಳಗೆ ನಾವು ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ
ಈ ಸೀಮೆ ಬದನೆಕಾಯಿ ಬೆನಿಫಿಟ್ಸ್ನ ಚೆಂದಂಗೆ ತಿಳ್ಕೊಂಬಿಡೋಣ. ಇದ್ರಾಗ ಮೇನ್ ಏನಪ್ಪ ಅಂದ್ರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಭಾಳ ಇರ್ತೈತಿ. ಇದರಿಂದ ಇನ್ಫ್ಲಮೇಷನ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಜಾಯಿಂಟ್ಸ್ ಪೇನ್ಗಳನ್ನ ಇದು ಕಡಿಮೆ ಮಾಡ್ತೈತಿ. ಇದ್ರೊಳಗೆ ಕ್ಲೆಸ್ಟ್ರಿನ್, ಮೈಟ್ರೈಸ್, ಮೋರಿನ್ ಮತ್ತು ಕ್ಯಾಂಪ್ರೆಲ್ ಅನ್ನೋ ಸೀಮೆ ಬದನೆಕಾಯಿ ಒಳಗೆ ಇವು ಮೇನ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಗಳಿವು. ಇದಷ್ಟೇ ಅಲ್ದನ ನಿಮ್ಮ ಜೀವಕೋಶಗಳು ಅಂದ್ರೆ ಸೆಲ್ಸ್ ಏನಿರ್ತಲ್ಲ ಅದನ್ನು ಹಾನಿಯಾಗೋದನ್ನು ತಡೆಗಟ್ತೈತಿ. ಅಷ್ಟೇ ಅಲ್ದನ ಟೈಪ್ 2 ಡಯಾಬಿಟಿಸ್ ಯಾರಿಗೆಲ್ಲ ಐತಿ ಅದನ್ನು ಕೂಡ ಇದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ಅಷ್ಟೇ ಅಲ್ದೆ ಇದು ನಮ್ಮ ಇದ್ರದ್ದು ಮೇನ್ ಏನಪ್ಪ ಅಂತಂದ್ರೆ ಕರುಳಿನ ಆರೋಗ್ಯವನ್ನು ಇದು ಭಾಳ ಇದು ಮಾಡ್ತೈತಿ. ಸ್ಪೆಷಲಿ ಲಿವರ್ ಅಂತಾರಲ್ಲ ಅದ್ರದ್ದು ಕೂಡ ಇದು ಭಾಳ ಇದು ಮಾಡ್ತೈತಿ. ಇದ್ರೊಳಗಿರುವಂಥ ಫ್ಲೆವಿನಾಯ್ಡ್ ಅನ್ನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ನಮ್ಮ ಹಾರ್ಟ್ ಫುಲ್ ಸ್ವಸ್ಥವಾಗಿರೋಕ್ಕೆ ಚೆಂದಂಗೆ ಕಾರ್ಯನಿರ್ವಹಿಸೋಕ್ಕೆ ಭಾರಿ ಇದು ಹೆಲ್ಪ್ ಮಾಡ್ತೈತಿ. ಸೊ ಹಿಂಗೆ ಸೀಮೆ ಬದನೆಕಾಯಿ ಎಲ್ಲ ಚೆಂದಂಗೆ ಇದನ್ನಾದ್ಮೇಲೆ ಅದು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಸ್ವಲ್ಪ ಮಿಕ್ಸರ್ ತೊಳೆದಿದ್ದು ನೀರು ಹಾಕಿ ಮತ್ತೆ ಒಂದು ಸ್ವಲ್ಪ ನಾ ಇಲ್ಲಿ ಏನು ಮಾಡ್ತೇನೆ ಚೆಂದಂಗೆ ಇದನ್ನು ಬೇಯಿಸ್ಕೊತೇನೆ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಮಸಾಲೆದ. ಬಿಕಾಸ್ ನಿಮಗೆ ಗೊತ್ತೈತಲ್ಲ ನಾ ಯಾವುದೂ ಮಸಾಲೆ ಐಟಮ್ಸ್ನ ಹುರಿದು ಹಾಕ್ಕೊಂಡಿಲ್ಲ, ಎಲ್ಲನೂ ಹಸಿನ ಹಾಕ್ಕೊಂಡೇನಿ. ಆ ರೀಸನಿಂದ ಚೆಂದಂಗೆ ಒಂದು 2-3 ಕುದಿ ಬರಲಿ. ಬಿಕಾಸ್ ಸ್ವಲ್ಪ ಹಸಿ ವಾಸನೆ ಹೋತಂದ್ರೆ ಟೇಸ್ಟ್ ಚಲೋ ಅನ್ನಿಸ್ತೈತಿ. ಆ ರೀಸನಿಂದ ಸೊ ಹಿಂಗೆಲ್ಲ ಚೆಂದಂಗೆ ಇದು ಮಾಡ್ಕೊಂಡು ನಿಮಗೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀವು ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಂಡು ಅದಾದಮೇಲೆ ಇಲ್ಲೇ ಸ್ವಲ್ಪ ನಾ ಏನು ಮಾಡತ್ತೀನಿ ಬೇಯಿಸಿದಂಥ ಬೇಳೆ ಹಾಕ್ಕೊಳತ್ತೇನೆ. ನಾ ಇಲ್ಲಿ ಯೂಸ್ ಮಾಡತ್ತಿದ್ದ ಮಸೂರ್ ದಾಲ್ ಮತ್ತು ಹೆಸರು ಬೇಳೆ ಅಂತ ಏನು ಕರಿತೀವಲ್ಲ ಅದನ್ನು. ನೀವು ಬೇಕಾದ್ರೆ ತೊಗರಿ ಬೇಳೆನೂ ಯೂಸ್ ಮಾಡ್ಬೋದು. ಬಟ್ ನಂಗೆ ತೊಗರಿ ಬೇಳೆ ತಿಂದಾಗ ಎದೆ ಉರಿ ಸ್ಟಾರ್ಟ್ ಆಗ್ತೈತಿ, ಅದಕ್ಕೆ ನಾನು ತೊಗರಿ ಬೇಳೆ ಯೂಸ್ ಮಾಡೋಂಗಿಲ್ಲ ಜಾಸ್ತಿ. ಬಟ್ ಮಿಕ್ಸ್ಡ್ ದಾಲ್ ಯೂಸ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಬೆನಿಫಿಟ್ಸ್ ಐತಿ. ಇದನ್ನು ಲಾಸ್ಟ್ ವೀಡಿಯೋದಾಗೂ ಹೇಳೇನಿ. ಯಾವಾಗಲೂ ಮಿಕ್ಸ್ಡ್ ಬೇಳೆಗಳನ್ನು ಯೂಸ್ ಮಾಡಿದಾಗ ಅದರಲ್ಲಿರುವಂಥ ಡಿಫ್ರೆಂಟ್ ಅಂಶಗಳು ನಮ್ಮ ದೇಹಕ್ಕೆ ಹೋಗಿ ಇನ್ನೂ ಜಾಸ್ತಿ ಹೆಲ್ತಿ ಬೆನಿಫಿಟ್ಸ್ನ ನಮಗೆ ಕೊಡ್ತಾವೆ. ಸೊ ಇಲ್ಲಿ ನಾನು ಜಸ್ಟ್ ಒಂದು ವಿಸಿಲ್ ತೊಗೊಳತ್ತೇನೆ, ಇದನ್ನು ಮುಚ್ಚಿ. ಸೊ ನಿಮ್ಮ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊರಿ ರುಚಿಗೆ ತಕ್ಕಷ್ಟು. ಒಂದು ವಿಸಿಲ್ ತೊಗೊಂಡ್ರೆ ಸಾಕು, ಫುಲ್ ಹಣ್ಣಗೆ ಮೆತ್ತಗಾಗಿ ಬಿಟ್ಟಿರ್ತೈತಿ. ಸೊ ಮತ್ತು ಅಷ್ಟೇ ಅಲ್ದನ ಈ ಸೀಮೆ ಬದನೆಕಾಯಿನ ಮೇನ್ ವೆಯ್ಟ್ ಲಾಸ್ ಮಾಡೋಕ್ಕೂ ಭಾಳ ಯೂಸ್ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಐತಿ. ನಾನು ನಿಮಗೆ ಸ್ಟಾರ್ಟಿಂಗ್ ವೀಡಿಯೋದಾಗನ ಹೇಳಿದ್ನಿ ಇದನ್ನು ಮೇನ್ ಏನಪ್ಪ ಅಂತಂದ್ರೆ ಕ್ಯಾನ್ಸರ್, ಚರ್ಮ ರೋಗದ ಕ್ಯಾನ್ಸರ್ ಬರಬಾರ್ದು ಅನ್ನೋ ರೀಸನ್ಗೆ ಇದನ್ನು ಭಾಳ ಯೂಸ್ ಮಾಡ್ತಾರೆ. ಹಿಂಗೆ ಕುಕ್ಕರ್ ವಿಸಿಲ್ ಬಿಡಿಸಿದ ಕೂಡಲೇ ಮುಗೀತು, ಮಸ್ತವಾದಂಥ ಸಾಂಬಾರು ರೆಡಿ. ಹಾಕುದ ಜಬ್ಬಾಯಿಸುದ. ಒಂದು ಸತಿ ಟ್ರೈ ಮಾಡಿರಿ, ನೀವೇ ನಂಗೆ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ಅಂದ್ರೆ ಸೂಪರ್ ಇತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಡಾರ್ಲಿಂಗ್ಸ್.